ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಮತ್ತು ಬಾಕಿ ಉಳಿದಿರುವ ಕಾಮಗಾರಿಗಳ ವಿವರ ಪಡೆದ ಶಾಸಕರು ಜೆಜೆಎಂ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದು ಮಾರ್ಚ್ ತಿಂಗಳ ಕೊನೆಯ ವೇಳೆಗೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಬಹುತೇಕ ಗ್ರಾಮಗಳಲ್ಲಿ ರಸ್ತೆಯಾಗಿದ್ದು 3-4 ತಿಂಗಳಾದರೂ ಅದನ್ನು ಸರಿಪಡಿಸುವ ಮತ್ತು ಕಾಮಗಾರಿ ಪೂರ್ಣಗೊಳಿಸುವ ಗೋಜಿಗೆ ಹೋಗದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಂಜಿನಿಯರ್ಸ್ ಅಲ್ಲ, ಯಾರು LTMನವರು ಅದಕ್ಕೆ ಅಧ್ಯಕ್ಷ ಇಲ್ಲ ನಿನ್ನ ಸಂಬಂಧದಲ್ಲಿ ಗಿಫ್ಟ್ ಹಾಕ್ಬಿಡು. ನಾನು ನೋಡಿದ್ದೀನಿ ಕಣಪ್ಪ, ನಾನು ನೋಡಿದ್ದೆ ಮಾತಾಡ ಮಿನಿಮಮ್ ಎಷ್ಟು ಸ್ಟೆಪ್ ಹಾಕ್ಬೇಕು. ಏನು ಕಟ್ಟೋದೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿ ಇರಬೇಕು. ಇದು ಕರೆಕ್ಟಾ? ಯಾವ ಪ್ಲೇಸ್ ಮೇಲೆ ಆ ಬಿಲ್ಡಿಂಗ್ ತಗೊಂಡು ನೀವು ಯಾರೋ ನನ್ನ ಬಂದ ರೆಕಮೆಂಡ್ ಮಾಡಿ ನೀವು ತಗೊಂಡ್ಬಿಟ್ಟೆ. ನೀವು ಅಷ್ಟೇ ಸ್ವಲ್ಪ ಇಷ್ಟ ಫಸ್ಟ್ ಬಿಲ್ಡಿಂಗ್ ಬದಲಾವಣೆ ಮಾಡಿ ಪಾಪ ಜನರಿಗೆ ಅನುಕೂಲ ಬಿಲ್ಡಿಂಗ್ ತಗೊಳ್ಳಿ. ನಾನು ಲೆಕ್ಕ ಕೊಡ್ತೀನಿ. ಕಾಮಗಾರಿ ತಡವಾಗುತ್ತಿರುವ ಕಾರಣ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಕ್ರಮ ಜರುಗಿಸುತ್ತಿಲ್ಲ. ಈ ವಿಳಂಬ ಧೋರಣೆ ಸರಿಯಿಲ್ಲ ಎಂದು ಎಚ್ಚರಿಸಿದರು. ಇದಕ್ಕೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಇಂಜಿನಿಯರ್ ಉತ್ತರಿಸಿ 192 ಗ್ರಾಮಗಳಲ್ಲಿ ಮಾರ್ಚ್ ತಿಂಗಳ ಕೊನೆಯ ವೇಳೆಗೆ ಎಲ್ಲವನ್ನೂ ಮುಗಿಸುವುದಾಗಿ ಹೇಳಿದರು. ತಾಲೂಕು ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾಗಿ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ರೋಗಿಗಳು ಕೆಲ ವೈದ್ಯಕೀಯ ಸೌಲಭ್ಯ ಪಡೆಯಲು ಖಾಸಗಿಯವರಿಗೆ ಸೂಚಿಸಲಾಗುತ್ತಿದೆ. ಖಾಸಗಿ ಕ್ಲಿನಿಕ್ಗೆ ಹೋಗಲು ಸರ್ಕಾರಿ ವೈದ್ಯರು ಸೂಚಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಆಂಬ್ಯುಲೆನ್ಸ್ನವರು ಡೀಸೆಲ್ ಹಣ ಬಿಪಿಎಲ್ ಕಾರ್ಡ್ ಹೊಂದಿದವರ ಬಳಿ ಪಡೆಯಬಾರದೆಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಶಾಸಕರು ಸೂಚಿಸಿದರು. ಇನ್ನು ತಾಲೂಕಿನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಸೇರಿದಂತೆ ತಜ್ಞ ವೈದ್ಯರ ಕೊರತೆ ಇದೆ. ಹೊರಗುತ್ತಿಗೆ ಆಧಾರದಲ್ಲಿ ಬರಲು ಯಾರೂ ಮುಂದಾಗುತ್ತಿಲ್ಲ ಎಂದು ತಾಲೂಕು ವೈದ್ಯಾಧಿಕಾರಿ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.